ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸರಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೈಲಾನ್ ಸಾಬಕ್ಕಿಯನ್ನು ಉಪಯೋಗಿಸಿಕೊಂಡು ಒಂದು ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಅದಕ್ಕೆ ಬದನೆ ಹಾಗೂ ನುಗ್ಗೆಯ ಬೋಳನ್ನು ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತು ಮಾಡಲಿಕ್ಕೆ ಕೂಡ ತುಂಬ ಸುಲಭ, ಹಾಗೆ ಹೆಚ್ಚಿನ ಸಮಯ ಕೂಡ ಬೇಡ. ಇದಕ್ಕೆ ನಾನಿಲ್ಲಿ ಉಪಯೋಗಿಸ್ತಾ ಇರೋದು 1 ಕಪ್ಪಷ್ಟು ನೈಲಾನ್ ಸಾಬಕ್ಕಿ ಅಂದರೆ ನೋಡಿ ಈ ಥರ ಸಣ್ಣ ಇರ್ತದೆ ಸಾಬಕ್ಕಿ. ಇದನ್ನು ಒಂದು 5-6 ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ಪಷ್ಟು ಕೆಂಪು ಕ್ಯಾರೆಟ್ ಹಾಕ್ತಾ ಇದ್ದೇನೆ, 1 ಕಪ್ಪಷ್ಟು ಮುಳ್ಸೌತೆ ಹಾಕ್ಕೊಳ್ತಾ ಇದ್ದೇನೆ, ಹಾಗೆಯೇ 1 ಕಪ್ಪಷ್ಟು ಈರುಳ್ಳಿ ಹೂವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ, ಖಾರಕ್ಕೆ ಹಸಿಮೆಣಸು ಹಾಗೆಯೇ ಶುಂಠಿ. ಅದಕ್ಕೆ ನಾನು ಹಾಕ್ತಾ ಇರೋದು ಜೋಳದ ಹುಡಿ. ಇವತ್ತು ನಾನು ಜೋಳದ ಹುಡಿ ಉಪಯೋಗಿಸಿ ನೈಲಾನ್ ಸಾಬಕ್ಕಿಯ ರೊಟ್ಟಿ ಮಾಡ್ತಾ ಇದ್ದೇನೆ. ನಿಮಗಿದು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಅಂದರೆ ಒಂದು ಅಂದಾಜು 1/4 kg ಅಷ್ಟು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಈಗ ಒಂದು 2 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ, ಹಾಗೆಯೇ 1 ದೊಡ್ಡ ಮುಳ್ಸೌತೆಯನ್ನು ತುರಿದಿಟ್ಕೊಂಡಿದ್ದೇನೆ. ಮುಳ್ಸೌತೆ ನೀರು ಬಿಟ್ಕೊಳ್ತದೆ, ಸಾಬಕ್ಕಿ ನೆನೆಸಿರುವ ಕಾರಣ ಅದರಲ್ಲೂ ನೀರಿರ್ತದೆ, ಹಾಗಾಗಿ ಮತ್ತೆ ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಬೇಕಾಗ್ತದೆ. ಎಲ್ಲವನ್ನು ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಇವಿಷ್ಟನ್ನು ಕೂಡ ಮಿಕ್ಸ್ ಮಾಡಿ ನೀರು ಎಷ್ಟು ಬಿಡ್ತದೆ ಅಂತ ನೋಡಿಕೊಂಡು ನಂತರ ಅದಕ್ಕೆ ಜೋಳದ ಹುಡಿ ಸೇರಿಸ್ಕೊಳ್ಬೇಕು. ಆ ನೀರನ್ನು ಕವರ್ ಮಾಡಲಿಕ್ಕೋಸ್ಕರ ಮಾತ್ರ. ರೊಟ್ಟಿ ಚೆನ್ನಾಗಿ ಅಂಟು ಬರಲಿಕ್ಕೆ ಅಂತೇಳಿ ನಾನೊಂದು 1/4 ಭಾಗ ಸಾಬಕ್ಕಿ ಹಾಗೂ ತರಕಾರಿಗಳನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ 1-2 ಸುತ್ತು ತಿರುಗಿಸ್ಕೊಳ್ತೇನೆ. ನೀವು ಹಾಗೇ ಇಷ್ಟ ಅಂತಾದರೆ ಹಾಗೇ ಮಾಡಿಕೊಳ್ಬೋದು. ಹೀಗೆ ಮಾಡೋದ್ರಿಂದಾಗಿ ಒಳ್ಳೆ ಬೈಂಡಿಂಗ್ ಬರ್ತದೆ ರೊಟ್ಟಿಗೆ. ಇಲ್ಲದಿದ್ದರೆ ಉದುರಾಗಿರ್ತದೆ, ನೀವು ಮಗುಚುವಾಗ ಅದು ಹರಿದು ಹೋಗ್ಬೋದು. ಅದಕ್ಕೋಸ್ಕರ ಒಳ್ಳೆ ಬೈಂಡಿಂಗಿಗೋಸ್ಕರ ನಾನೊಂದು 1/4 ಭಾಗ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಏನೋ ರುಬ್ಬಲಿಲ್ಲ, ತರಿಯಾಗಿ ಪೇಸ್ಟ್ ಮಾಡಿಕೊಂಡೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ನಾನೀಗ ಮೆಣಸು ಹಸಿ ಶುಂಠಿಯನ್ನು ಹಾಕಲಿಲ್ಲ, ಅದನ್ನು ಕೊನೆಗೆ ಹಾಕ್ಕೊಳ್ತೇನೆ. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಇದು ನೋಡಿ ಉಂಡೆ ಕಟ್ಟಲಿಕ್ಕೆ ಬರ್ತಿಲ್ಲ. ಈಗ ಇದಕ್ಕೆ ಶುಂಠಿ ಹಾಗೂ ಹಸಿಮೆಣಸು ಹಾಕ್ಕೊಂಡು ಎಷ್ಟು ಜೋಳದ ಹುಡಿ ಬೇಕೋ ಅಷ್ಟು ಜೋಳದ ಹುಡಿಯನ್ನು ಸೇರಿಸ್ತಾ ಹೋದರೆ ಆಯಿತು. ಒಂದೇ ಸತ್ತಿಗೆ ಹಾಕ್ಕೊಳ್ಬೇಡಿ, ಗಟ್ಟಿ ಆಗ್ಬೋದು ಅದು. ನಿಮಗೆ ಉಂಡೆ ಮಾಡಲಿಕ್ಕೆ ರೊಟ್ಟಿ ತಟ್ಟಲಿಕ್ಕೆ ಬಂದರೆ ಸಾಕೋದು, ಅಷ್ಟು ಹದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದೀಗ ನೋಡಿ ನಿಮಗೆ ರೊಟ್ಟಿ ತಟ್ಟಲಿಕ್ಕೆ ಬರುವ ಹದಕ್ಕೆ ಇದೆ. ಇದೀಗ ಬೇಕು ಅಂತಾದರೆ ನಿಮಗೆ ಜೋಳ ಹುಡಿ ಇಲ್ಲ ಅಂತಾದರೆ ರಾಗಿ ಹಾಕ್ಕೊಳ್ಬೋದು, ಅಥವಾ ಬೇರೆ ಯಾವುದೇ ಮಿಲ್ಲೆಟ್ಗಳಿದ್ದರೆ ಅದನ್ನು ಹುಡಿ ಮಾಡಿ ಕೂಡ ಇದನ್ನು ಸೇರಿಸ್ಕೊಳ್ಬೋದು. ಇಲ್ಲ ಅಕ್ಕಿ ಬೇಕಾದರೆ ಅಕ್ಕಿ ಕೂಡ ಸೇರಿಸ್ಕೊಳ್ಬೋದು. ನಾನಿದು ವ್ರತಕ್ಕೆ ಮಾಡ್ತಾ ಇರುವ ಕಾರಣ ಅದಕ್ಕೆ ನೀರುಳ್ಳಿ ಆಗಲಿ ಅಥವಾ ಅಕ್ಕಿ ಆಗಲಿ ಹಾಕಲಿಲ್ಲ, ಜೋಳ ಹಾಕಿ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಈಗ 2 ಈ ಥರ ಬಟರ್ ಪೇಪರ್ ಇಟ್ಕೊಂಡು ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೋದು. ಆದರೆ ಸಾಬಕ್ಕಿ ರೊಟ್ಟಿ ಯಾವಾಗಲೂ ಒಂದು ಸ್ವಲ್ಪ ಗಟ್ಟಿ ದಪ್ಪಗಿದ್ರೇ ಅದು ರುಚಿಯಾಗಿರ್ತದೆ. 1 2ನೇದು ಇದಕ್ಕೆ ನೀವು ಇನ್ನೊಂದು ಬೇಕು ಅಂತಾದರೆ ನೆಲಕಡಲೆ ಹುಡಿ ಮಾಡಿ ಹಾಕ್ಕೊಳ್ಬೋದು. ನೆಲಕಡಲೆಯನ್ನು ಹುರಿದು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಬೋದು, ಅದು ಕೂಡ ಇನ್ನೂ ರುಚಿಯಾಗಿರ್ತದೆ. ಆ ರೆಸಿಪಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಇದು ಇವತ್ತು ಇನ್ನೊಂದು ರೆಸಿಪಿಯನ್ನು ಹಾಕ್ತಾ ಇದ್ದೇವೆ. ಇದು ನೋಡಿ ಈಗ ಇದು ರೊಟ್ಟಿ ರೆಡಿ ಆಯಿತು. ಇದನ್ನು ತವ ಬಿಸಿ ಮಾಡಿಕೊಂಡು ತವದ ಮೇಲೆ 2 ಕಡೆ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಇಲ್ಲ ಹಾಗೇ ಕೂಡ ಬೇಯಿಸಿ ನಂತರ ಎಣ್ಣೆ ಅಥವಾ ತುಪ್ಪದ ಜೊತೆಗೆ ಸರ್ವ್ ಮಾಡಿಕೊಳ್ಬೋದು. ಬೆಣ್ಣೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ, ತುಪ್ಪ ಕೂಡ ರುಚಿಯಾಗಿರ್ತದೆ. ಎಣ್ಣೆ ನನಗೊಂದು ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ಬೆಣ್ಣೆ ಅಥವಾ ತುಪ್ಪದ ಜೊತೆ ನೀವು ಇದನ್ನು ಸರ್ವ್ ಮಾಡಿಕೊಳ್ಬೋದು. ಒಂದು ಕಡೆ ಸರಿಯಾಗಿ ಬೆಂದ ನಂತರ ಅದನ್ನು ಮಗುಚಿ ಹಾಕಿ, ಇಲ್ಲದಿದ್ದರೆ ಹರಿದು ಹೋಗ್ತದೆ. ಕರೆಕ್ಟಾಗಿ ಒಂದು ಸೈಡ್ ಬೇಯಲಿ. ಈ ಥರ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತದೆ, ಯಾಕೆಂದರೆ ಅದರಲ್ಲಿ ಇಡೀ ಸಾಬಕ್ಕಿ ಉಂಟಲ್ಲ, ಹಾಗಾಗಿ ಅದು ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಒಂದು 3 ನಿಮಿಷ ಬೇಕಾಗ್ತದೆ ಒಂದು ರೊಟ್ಟಿ ಬೇಯಲಿಕ್ಕೆ. 2 ಕಡೆ ಆಗುವಾಗ ಒಂದು 4 ನಿಮಿಷ ಆಗ್ತದೆ ಒಂದು ರೊಟ್ಟಿ ಬೇಯುವಾಗ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗ್ತದೆ. ನೋಡಿ ನಮ್ಮ ರುಚಿಯಾದ ಆರೋಗ್ಯಕರವಾದ ಸಾಬಕ್ಕಿ ರೊಟ್ಟಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.